ಇವಾಗ ದರ್ಶನ್ ಅವರ ಸಾಂಗ್ ಹೇಗೆ ಬಂತು ಅದು? ಯಾಕಂದರೆ ಇದು ಬುದ್ಧಿ ಬದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು ಅಂತಂದ್ಬಿಟ್ಟು ಅದು ನನ್ನ ಮೈಂಡಲ್ಲಿ ಏನೇನು ಬರೀಬೇಕಂದ್ರೆ, ನೀವು ಐಟಮ್ ಸಾಂಗ್ ಬರೆಯೋಕೆ ಹೋದ್ರೂ ಅದು ಫಿಲಾಸಫಿ ಕಡೆ ಹೇಳ್ಕೊಂಡು ಹೋಗುತ್ತೆ. ಇವಾಗ ನಾನೇನೋ ತಪ್ಪು ಮಾಡಿ ಹೋದರೆ ನನಗೊಬ್ಬನಿಗೆ ಜೈಲಲ್ಲ, ಆಚೆಗಡೆ ಇರೋರಿಗೂ ಜೈಲು. ಅದು ಅವ್ರ ತಾಯಿಗೂ ಜೈಲು, ಅವ್ರ ತಂದೆಗೂ ಜೈಲು, ಅವ್ರ ಅಣ್ಣನಿಗೂ ಜೈಲು, ಅವ್ರ ಹೆಂಡತಿಗೂ ಜೈಲು, ಇಡೀ ಕುಟುಂಬಕ್ಕೆ ಜೈಲು. ಏನು ಆಗಿದೆ ಕಾಣದ ಕೈಗಳ ಕೈವಾಡ. ದರ್ಶನ್ ಅವರು ದೊಡ್ಡ ಮೇರು ಪರ್ವತ. ಅವ್ರಿಗಿರೋ ಅಭಿಮಾನಿಗಳು, ಅವ್ರಿಗಿರೋ ಹೆಸರು, ಫೇಮು, ಅವ್ರಿಗಿರೋ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ಮಾರ್ಕೆಟು, ಅವ್ರಂಥವ್ರು 6-7 ತಿಂಗಳು 10/10 ಅವ್ರು ಏನು ಯೋಚನೆ ಮಾಡ್ತಾರೆ ಅನ್ನೋ ಮನಸ್ಥಿತಿ ನನಗೆ ಗೊತ್ತು, ನನಗೆ ಖಂಡಿತವಾಗ್ಲೂ ಗೊತ್ತು. ಆ ಒನ್ ವೇಯಲ್ಲಿ ತುಂಬಾ ಲಾಸ್ ಆಯಿತು ಸರ್. ನನಗೆ ಯಾವ ಸಿನಿಮಾದಲ್ಲಿ ಲಾಸ್ ಆಗಿರಲಿಲ್ಲ. ಒನ್ ವೇಯಲ್ಲಿ ಲಾಸ್ ಆದಮೇಲೆ ನನ್ನ ಜೀವನದ ಚಿತ್ರಣನೇ ಬದಲಾಗ್ಬಿಡ್ತು. ಅಸ್ಟ್ರಾಲಜಿ ಎಲ್ಲ ನಂಬಲ್ಲ. ದೇವ್ರನ್ನೂ ನಂಬಲ್ಲ. ಯಾರನ್ನ ನಂಬ್ತೀರಾ ಮದುವೆ ಸರ್? ನಾನು ಆ್ಯಕ್ಚುಲಿ ಯಾರನ್ನ ನಂಬ್ತೀನಿ ಅಂತಂದರೆ, ನನ್ನನ್ನು ನಾನು ನಂಬ್ತೀನಿ. ಈ ಜಗತ್ತೇ ನಿಮ್ಮನ್ನು ಕೆಟ್ಟವನನ್ಲಿ ಪರವಾಗಿಲ್ಲ, ನಿಮ್ಮ ಆತ್ಮ ಮಾತ್ರ ನಿಮ್ಗೆ ಕೆಟ್ಟವನ ಅನ್ಬಾರ್ದು. ನಿಮ್ಗೆ ಈ ಜಗತ್ತೇ ಒಳ್ಳೆಯವನಲ್ಲಿ ನಿಮ್ಮ ಆತ್ಮ ನಿಮ್ಗೆ ಕೆಟ್ಟವನಾದ್ರೆ ನಿಮಗೆ ನೆಮ್ಮದಿ ಇರಲ್ಲ. ಎಲ್ಲ ಮೇಲಿಲ್ಲ ಕೇಳು ಜನಕ. ಸರ್ ಈಗ ಹೇಗಿದೆ ಪರಿಸ್ಥಿತಿ? ಸರ್ ಈಗ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅಂದರೆ ಸಾಲ ಆ್ಯಕ್ಚುಲಿ ಮೈನ್ ನನ್ನ ಜೀವನದ ಸಾಧನೆ, ನನ್ನ ಜೀವನದ ಉದ್ದೇಶ ಏನಂತಂದರೆ ಸಾಲ ತೀರಿಸ್ಬಿಡ್ಬೇಕು. 1 ಕೋಟಿ ಮೇಲೆ ಇದೆ. ಜೈಲಿಗೆ ಹೋಗಿ ಬಂದಾದ್ಮೇಲೆ ಗೊತ್ತಾಗಿದ್ದೇನೆಂದರೆ, ಸಾಧನೆ ಅಂದರೆ ನೀವೇನು 100 ಕೋಟಿ ಮಾಡೋದು, ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟೋದು, ಇಡೀ ಜಗತ್ತು ಪೂರ್ತಿ ಹೆಸರು ಮಾಡೋದು ಸಾಧನೆ ಅಂತ ನಾನು ಪರ್ಸ್ನಲ್ಲಾಗಿ ಅಂದ್ಕೊಂಡಿಲ್ಲ. ನಾನು ಸಾಧನೆ ಅಂದರೆ ಏನು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನಲ್ಲಿರೋ ಕೆಟ್ಟ ಗುಣಗಳನ್ನು ಕೊಲ್ಲೋದೇ ದೊಡ್ಡ ಸಾಧನೆ. ಅವಧೂತ ಋಷಿಯ ಮಾತು ಕೇಳಬೇಕಿದೆ. ಬುದ್ಧನಾಗು ಅನ್ನುವಂಥ ಒಂದು ಸಾಂಗ್ ಹಾಡಿದ್ದೀರಾ ದರ್ಶನ್ ಅವ್ರದ್ದು. ಓಕೆ, ಬುದ್ಧಿಯಿಂದ ಬುದ್ಧನಾಗು, ಮನಸ್ಸಿನಿಂದ ಶುದ್ಧನಾಗು ಅಂತಂದ್ಬಿಟ್ಟು ಅದು 15 ದಿವಸದ ಹಿಂದೆ ಬರೆದಿದ್ದು ದರ್ಶನ್ ಸಾಂಗ್ ಅಲ್ಲ. ಅದು ಒಂದು 2 ತಿಂಗಳಾಯ್ತು ಬರೆದು. ಅದು ವರ್ಧನ್ ಮ್ಯೂಸಿಕಲ್ಲಿದೆ. ಅದು ತುಂಬ ಹಿಟ್ಟಾಗಿದೆ. ಅದು ತುಂಬ ಫಿಲಾಸಫಿ ಸಾಂಗು. ನನ್ನ ಮೈಂಡಲ್ಲಿ ಏನೇನು ಬರೀಬೇಕಂದ್ರೆ, ನೀವು ಐಟಮ್ ಸಾಂಗ್ ಬರೆಯೋಕೆ ಹೋದ್ರೂ ಅದು ಫಿಲಾಸಫಿ ಕಡೆ ಹೇಳ್ಕೊಂಡು ಹೋಗುತ್ತೆ. ಅದು ಸಾಹಿತ್ಯ ಆ ಥರ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅದೇ ರೀತಿ ಅದು ನಾನು ಹೇಳಿದ್ನಲ್ಲ, ಅವರು ಜೈಲಲ್ಲಿ ಇರ್ಬೇಕಂದ್ರೆ ಅವ್ರು ಎಷ್ಟು ನೋವು ಪಟ್ಟಿರ್ತಾರೆ, ಎಷ್ಟು ಇದು ಮಾಡಿದ್ರು. ಅದರಲ್ಲಿ ಬೇರೆ ಆಚೆಗಡೆ ಎಷ್ಟು ಅವ್ರ ಮೀಡಿಯಾಗಳು ಅವ್ರು ಏನೋ ಜಗತ್ತಲ್ಲಿ ಅವ್ರು ನೋಡಿದವ್ರ ಥರ ಆಚೆ ಇದು ಪ್ರಸಾರ ಮಾಡಿಬಿಟ್ರು. ಅವ್ರಿಗೆ ಎಷ್ಟು ನೋವಾಗಿರುತ್ತೆ, ಅವ್ರ ಮನೆಯವ್ರಿಗೆ ಎಷ್ಟು ನೋವಾಗುತ್ತೆ ನೋಡಿ. ಜೈಲಂದರೆ ಇವಾಗ ನಾನೇನೋ ತಪ್ಪು ಮಾಡಿ ಹೋದರೆ ನನಗೊಬ್ಬನಿಗೆ ಜೈಲಲ್ಲ, ಆಚೆಗಡೆ ಇರೋರಿಗೂ ಜೈಲು. ಅದು ಅವ್ರ ತಾಯಿಗೂ ಜೈಲು, ಅವ್ರ ತಂದೆಗೂ ಜೈಲು, ಅವ್ರ ಅಣ್ಣನಿಗೂ ಜೈಲು, ಅವ್ರ ಹೆಂಡತಿಗೂ ಜೈಲು, ಇಡೀ ಕುಟುಂಬಕ್ಕೆ ಜೈಲು. ಆದರೆ ನನ್ನದೆಲ್ಲ ಇವರೆಷ್ಟು ನೋವು ಪಡ್ತಾ ಇದ್ದಾರೆ, ಅವರೆಷ್ಟು ನೋವು ಪಡ್ತಾ ಇದ್ದಾರೆ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಅಭಿಮಾನಿಗಳು ಎಷ್ಟು ನೋವು ಪಡ್ತಾ ಇದ್ದಾರೆ. ಅದಾಯ್ತಾ? ಆ ಒಂದು ಥಾಟಲ್ಲಿ ನನಗೆ 2 ಲೈನ್ ಬಂತು. ಅದು ಹಂಗೆ ಯೋಚನೆ ಮಾಡ್ತಾನೆ ಬಂದ ತಕ್ಷಣ ನಾನು ಇದಕ್ಕೆಂತ ಅಂದ್ಕೊಂಡಿಲ್ಲ. ಆತ್ಮಹತ್ಯೆ ಮಾಡ್ಕೊಳ್ಳೋರ ಬಗ್ಗೆ ಬರೀಬೇಕು. ಇವಾಗ ಆಲ್ರೆಡಿ ಆತ್ಮಹತ್ಯೆ ಬಗ್ಗೆನೂ ಒಂದು ಸಾಂಗ್ ಬರೆದಿದ್ದೀನಿ. ಆ ಥರ ಬರೆಯೋಕೆ ಹೋದಾಗ 2 ಲೈನ್ ಬಂತು. 2 ಲೈನ್ ಬಂದಾಗ ಆವಾಗ ದರ್ಶನ್ ಅವ್ರದ್ದು ಅದೆಲ್ಲ ನ್ಯೂಸು ನನಗೆ ಜಾಸ್ತಿ, ನಾನು ಅವ್ರು ಹೋದಾಗ್ಲಿಂದ ಅವ್ರು ಮಾತಾಡ್ತಾ ಇದ್ದೀನಿ, ಅಂದರೆ ರಿಯಾಲಿಟಿ ಮಾತಾಡ್ತಾ ಇದ್ದೀನಿ. ನಾನೇನು ಇಲ್ಲದ್ದೆಲ್ಲ ಮಾತಾಡ್ತಾ ಇಲ್ಲ. ಅಲ್ಲಿ ಮಾತಾಡ್ಬೇಕಂದ್ರೆ ಹಂಗೆ ಮಾಡ್ತಾ ಅನ್ಬೇಕಂದ್ರೆ ಬಂತು. ಅದು ಅವ್ರಿಗೆ ಪಕ್ಕ ಆ ಸಂದರ್ಭಕ್ಕೆ ಸೂಟ್ ಆಗುತ್ತೆ ಅಂದ್ಕೊಂಡು ಅದು ಮಾಡಿದ್ವಿ. ಇವತ್ತು ಸಿರಿ ಮ್ಯೂಸಿಕಲ್ಲಿ ಬಿಡುಗಡೆ ಮಾಡಿದ್ವಿ. ಈ ಹಾಡು ಆಗೋದಕ್ಕೆ ಕಾರಣ ನಮ್ಮ ಹತ್ರ ದುಡ್ಡಿಲ್ಲ. ನಾವು ಏನು ಗೊತ್ತಿದೆ ನಿಮಗೆ ಎಲ್ಲರಿಗೂ, ನಾವು ಸಾಲ ಪಾಲ ಮಾಡಿಕೊಂಡು ಭಾರಿ ಕಷ್ಟದಲ್ಲಿದ್ದೀವಿ. ಆದರೂ ಮಾಡಬೇಕು. ನಮ್ಗೆ ಯಾವ ಅವಕಾಶಗಳು ಸಿಗ್ತಾ ಇಲ್ಲ. ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ, ನನಗೆ ಅವಕಾಶಗಳ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ನನ್ನ ಏನು ಕೊಡೋ ಅವಕಾಶಗಳಿಂದ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ. ನನಗೆ 1 ಕೋಟಿ ರೂಪಾಯಿ ಸಾಲ ಇದೆ, ಆ ಸಾಲ ತೀರಿಸಲ್ಲ. ನಾನೇ ಅವಕಾಶಗಳ ಸೃಷ್ಟಿ ಮಾಡ್ತೀನಿ. ನಾನೇ ಒಂದು ಟೀಮ್ ಇದೆ ನಮ್ಮ ಹತ್ರ. ಆ ಟೀಮನ್ನು ಸೇರಿಕೊಂಡು ಒಂದು ಸಿನಿಮಾ ಮಾಡಿದ್ದೀನಿ, ರಾಮ್ ರಹೀಮ್ ಅಂತ ಸಿನಿಮಾ ಮಾಡಿದ್ದೀನಿ. ಓಕೆ, ಅದಕ್ಕೆ ಸುಮಾರು ಇವಾಗ ಎಸ್ ಟಿ ಸೋಮಶೇಖರು, ಹನುಮಂತು, ಆಮೇಲೆ ಜಗ್ಗು ಮಾಸ್ಟ್ರು, ಆಮೇಲೆ ಪ್ರಸನ್ನ ಅವರು ಅಂತ, ಅರುಣ್ ಕುಮಾರ್ ಕ್ಯಾದಿಗೆರೆ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವಾಗ ಅದು ರಿಲೀಸ್ ಆಗುತ್ತೆ, ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆಮೇಲೆ ಇನ್ನೊಂದು ವಿಚಾರ ಏನಂತಂದರೆ, ಅದೇ ಇವಾಗ ಅದು ಮಾಡಬೇಕಂತಾಗ ಫಸ್ಟು ಒಬ್ರು ಒಬ್ರಿಗೆ ಅದನ್ನು ರೆಡಿ ಮಾಡ್ತೀನಿ ಅಂದರು. ರೆಡಿ ಮಾಡ್ತೀನಿ ನಾನು ಮಾಡಿ ಅಂತಂದರು. ಅವ್ರು ಯಾಕೋ ಸಡನ್ನಾಗಿ ಇಂಟ್ರೆಸ್ಟ್ ತೋರಿಸ್ಲಿಲ್ಲ.
ಆವಾಗ ನಾನು ರವೀಂದ್ರ ಸೊರಗಾವಿ ಅವ್ರ ಹತ್ರ ಹೋದೆ. ಭಾಳ ಅದ್ಭುತವಾಗಿ ಹಾಡಿದ್ದಾರೆ. ಅದ್ಭುತವಾಗಿ ಆಡಿದರೆ ಅವ್ರ ಹತ್ರ ಅವರು ನನಗೆ 3-4 ಸಾಂಗ್ಗಳು ಆಡಿದ್ದಾರೆ. ನಮ್ಮ ಕಾಂಬಿನೇಷನ್ ನಾನು, ಶ್ರೀ ಗುರು ಮತ್ತು ರವೀಂದ್ರ ಸೊರಗಾವಿ ಮಾಡಿದ್ದ ಹಾಡೆಲ್ಲ ಇಟ್ಟು, ಕಾಯಕವೇ ಕೈಲಾಸ ಅಂದರು ಬಸವ, ಹೌದು, ಬುದ್ಧಿಯಿಂದ ಬುದ್ಧನಾಗು, ಇವಾಗ ಇದು ಕೂಡ 3 ಸಾಂಗು ಅದ್ಭುತ ಇಟ್ಟು. ಅವ್ರನ್ನ ಹೋಗಿ ಕೇಳಿದ ತಕ್ಷಣ ಅವ್ರಿಗೇನೋ ನನ್ನ ಮೇಲೆ ವಿಶೇಷ ಗೌರವ, ನಂಬಿಕೆ ನಿಮ್ಮ ಮೇಲೆ. ನಂಬಿಕೆ ಅಂದರೆ ಏನೋ ಇದು ಮಾಡ್ತಾನೆ ನಂಬಿಕೆ ಅಂತ ಹೇಳ್ಬೋದು. ಹೌದು. ಆ್ಯಕ್ಚುಲಿ ನಂಬಿಕೆ ಅಂದರೆ ಯಾವ ಥರ ಹೇಳ್ಬೇಕಂತಂದರೆ ಅವ್ರು ನನ್ನ ಕಷ್ಟ ಅಂತ ಗೊತ್ತು. ಅವ್ರಿಗೆ ನನಗೆ ಯಾವಾಗಲೂ ಅವಧೂತ ಆ ಥರ ಕರೀತಾರೆ. ನಾನು ಫುಲ್ ರಿಯಲ್ಲಾಗಿ ಮಾತಾಡ್ತೀನಿ, ವರ್ತಮಾನದಲ್ಲಿ ಬದುಕ್ತೀನಿ. ಅವ್ರಿಗೇನೋ ಇಷ್ಟ. ನಾನು ಹೇಳೋದು ಇವಾಗ ಎಲ್ಲೋ ಕುಂತ್ಕೊಂಡಿರ್ತೀನಿ, ಸಡನ್ನಾಗಿ ನಾನು ಎಲ್ಲ ಬಿಲ್ ಮಾಡಿರ್ತೀನಿ, ಎಣ್ಣೆ ಹೊಡಿತಾ ಇರ್ತೀನಿ. ಆವಾಗ ಅವ್ರು ಕೇಳಿದಾಗ ಟಕ್ಕಂತ ಹಾಕ್ಬಿಡ್ತಾರೆ. ಅವರಂತೆಲ್ಲ ಸುಮಾರು ಜನ ಇದ್ದಾರೆ. ಆ ಥರ ನಮ್ಮ ಫ್ರೆಂಡ್ಶಿಪ್ಪು. ಅವ್ರು ಕೇಳಿದ ತಕ್ಷಣ ಆಡ್ತೀನಿ ಋಷಿ, ನಾನೇ ಆಡ್ತೀನಿ, ಸ್ಟುಡಿಯೋ ಗಿಡಿಗೆ ಖರ್ಚೆಲ್ಲ ನಾನೇ ನೋಡ್ಕೊತೀನಿ ಹೋಗಿ ಅಂತಂದ್ರು. ಓಕೆ. ಹೋಗಿ ಅಂತಂದಾಗ ಆಯಿತು ಅಂತ ಹೇಳ್ಬಿಟ್ಟು ಅವಾಗ ಎಲ್ಲ ಆಡಿದ್ರು. ತುಂಬ ಚೆನ್ನಾಗಿ ಬಂತು. ವಿಶೇಷವಾಗಿ ಇದರಲ್ಲಿ ಶ್ರೀ ಗುರು ಅವರು ಅದ್ಭುತವಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ. ರಮೇಶ್ ಕೃಷ್ಣ ಅವರು BGM ಮಾಡಿದ್ದಾರೆ. ರಮೇಶ್ ಕೃಷ್ಣ ಅವರು ತುಂಬ ಸೀನಿಯರ್ ಟೆಕ್ನಿಷಿಯನ್ನು. ರವಿಚಂದ್ರನ್, ಇಳೆಯರಾಜ, ರೆಹಮಾನ್ ಹತ್ರ ಎಲ್ಲ ವರ್ಕ್ ಮಾಡಿದ್ದಾರೆ. ಅವರು ಇದಕ್ಕೆ BGM, ಕೀಬೋರ್ಡು ಎಲ್ಲ ಮಾಡಿದ್ರು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರು ತುಂಬ ಅದ್ಭುತ ಕೆಲಸ ಅವ್ರದ್ದು. ಅದೇ ರೀತಿ ಸುಮಾರು ಜನ ಇದ್ದಾರೆ, ಹೆಸರು ಮರಿಬಾರ್ದು. ಆ ಥರ ಸುಮಾರು ಜನ ಹೆಲ್ಪ್ ಮಾಡೋದಕ್ಕೆ ಈ ಸಾಂಗ್ ಆಗಿದ್ದು. ಈ ಸಾಂಗ್ ಯಾವುದೇ ಕಮರ್ಷಿಯಲ್ ಮೈಂಡ್ ಇಟ್ಕೊಂಡು ಮಾಡಿಲ್ಲ. ಇದರಿಂದ ಏನು ಹೆಸರು ಮಾಡಬೇಕು, ವ್ಯೂಸ್ ಬರುತ್ತೆ ಆ ಥರ ಎಲ್ಲ ಇಟ್ಕೊಂಡು ಮಾಡಿಲ್ಲ. ಈ ಒಂದು ಸಾಂಗು ಈ ಸಂದರ್ಭಕ್ಕೆ ತುಂಬ ಸೂಕ್ತ ಅನ್ನಿಸ್ತು. ಅವರು ನೋವಲ್ಲಿದ್ದಾರೆ. ನೋವಲ್ಲಿದ್ದಾಗ ಅದು ನೋಡಿ ಆ್ಯಕ್ಚುಲಿ ಏನಕ್ಕೆ ಕೆಟ್ಟದಾಗುತ್ತಲ್ಲ ಅದು ಒಳ್ಳೇದಕ್ಕೋಸ್ಕರ ಆಗಿರುತ್ತೆ. ನೀವು ಇವತ್ತು ಜೈಲಿಗೆ ಹೋಗಿ ಬಂದವರು ತುಂಬ ಇತಿಹಾಸ ಇದು ಮಾಡಿದ್ದಾರೆ. ಮೊದಲು ನೀವು ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅವ್ರನ್ನೆಲ್ಲ ತಗೊಳ್ಳಿ, ನೀವು ಎಂಥವ್ರು ಎಲ್ಲ ಹೋರಾಟಗಾರರು ತಗೊಳ್ಳಿ, ಅವರು ತುಂಬ ದೊಡ್ಡ ಕೆಲಸಗಳಾಗಿದೆ ಅವರು ಬಂದ ಮೇಲೆ. ಅದೇ ರೀತಿ ನಾನು ಅಂದ್ಕೊಂಡೆ, ನನಗೆ ಯಾಕೆ ಅನ್ನಿಸ್ತು ಅಂತಂದರೆ, ನಾನು ಜೈಲಿಂದ ಬಂದ ಮೇಲೆ ತುಂಬ ಆಸೆ ಇತ್ತು, ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು, ಜೈಲಿಗೆ ಹೋಗೋಕ್ಕಿಂತ ಮುಂಚೆ ಅದು ಇದು ಕಾರ್ ತಗೋಬೇಕು, ಬಂಗ್ಲೆ ತಗೋ, ಅದು ಇದು ಅಂತ ಅಲ್ಲೆಲ್ಲ ಅವ್ರನ್ನೆಲ್ಲ ನೋಡಿದೆ. ಕೆಲವು ಅಮಾಯಕರು ಸರ್ ತಪ್ಪೇ ಮಾಡಿಲ್ಲ, 20 ವರ್ಷ 22 ವರ್ಷ ತಂದೆ ತಾಯಿ ಹೆಂಡತಿ ಮಕ್ಕಳು ಬಿಟ್ಟು ಒಳಗಡೆ ಇದ್ದಾರೆ. ಅವರೆಲ್ಲ ನೆನೆಸ್ಕೊಂಡಾಗ ಏನಪ್ಪ ನಮ್ಮ ಜೀವನ ಎಷ್ಟು ಬೆಟರ್ ಅಲ್ಲ, ನಾವು ಯಾಕೆ ಎಷ್ಟು ಒದ್ದಾಡಬೇಕು ಅಂತ ಬದಲಾಗ್ಬಿಡ್ತಾನೆ ಮನುಷ್ಯ, ಬದಲಾಗ್ಬಿಡ್ತಾನೆ. ಅಂದರೆ ಎಬ್ಬಿಚುವಲ್ ಅಫೆಂಡರ್ಸ್ ಅಂತ ನಾವೇನು ಹೇಳ್ತೀವಿ, ಅವರು ಬದಲಾಗ್ತಾರೆ. ಅದು ಸ್ವಲ್ಪ ಸಮಯ ತಗೊಳುತ್ತೆ ಅವರಿಗೆ. ಅಂದರೆ ನೀವು ಏನು ತಪ್ಪು ಮಾಡಿಲ್ಲ. ಇವಾಗ ನೋಡಿ, ಸಡನ್ನಾಗಿ ಯಾರೋ ಇನ್ಸ್ಪೆಕ್ಟ್ರು ಲಂಚ ತೊಗೊಂಡ್ಬಿಡ್ತಾರೆ, ಅಲ್ಲಿ ಬಂದುಬಿಡ್ತಾರೆ. ಸಡನ್ನಾಗಿ ಲೋಕಾಯುಕ್ತನೇ ABC ಆಂಟಿ ಕರಪ್ಷನ್ ACB ಎಲ್ಲ ಹಿಡಿದ್ಬಿಟ್ಟು ಇದು ಮಾಡಿದಾಗ ಅಲ್ಲಿ ಬರ್ತಾರೆ. ಬಂದ ತಕ್ಷಣವೇ ಸರ್ ಅವ್ರು ಇಲ್ಲಿ ಹುಲಿ ಥರ ಇರ್ತಾರೆ. ಅಲ್ಲಿ ಬಂದ ತಕ್ಷಣ ಅವ್ರ ಮಕ್ಕಳಿಗೆ ಯಾವುದು ನೆನಪಾಗ್ಬಿಡ್ತಾರೆ, ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಂಥವ್ರು ಎಲ್ಲ ಆಚೆಗಡೆ ಬಂದು ದೊಡ್ಡ ಮಟ್ಟಿಗೆ ಬದಲಾವಣೆ ಆಗಿದ್ದು ನಾನು ನೋಡಿದ್ದೀನಿ. ಆ ಥರ ಅದಕ್ಕೆ ನನಗೂ ಬದಲಾವಣೆ ಆಗಿದ್ದೀನಿ, ನಾನು ಬದಲಾವಣೆ. ಅದೇ ರೀತಿ ದರ್ಶನ್ ಅವರು ದೊಡ್ಡ ಮೇರು ಪರ್ವತ. ಅಂದರೆ ಅವ್ರಿಗಿರೋ ಅಭಿಮಾನಿಗಳು, ಅವ್ರಿಗಿರೋ ಹೆಸರು, ಫೇಮು, ಅವ್ರಿಗಿರೋ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ಮಾರ್ಕೆಟು, ಅಂಥವ್ರು 6-7 ತಿಂಗಳು 10/10 ಅವ್ರು ಏನು ಯೋಚನೆ ಮಾಡ್ತಾರೆ ಅನ್ನೋ ಮನಸ್ಥಿತಿ ನನಗೆ ಗೊತ್ತು, ನನಗೆ ಖಂಡಿತವಾಗ್ಲೂ ಗೊತ್ತು. ಆವಾಗ ಅವರು ಇದು ಮಾಡಿದ್ದಾರೆ. ಅವ್ರ ಮೈಂಡಲ್ಲಿ ಏನು ಓಡಿರುತ್ತೆ ಅಂತಂದರೆ, ಇಲ್ಲ ನಾನು ಈ ಜಗತ್ತೇ ಮೆಚ್ಚುವಂಥ ವ್ಯಕ್ತಿ ಆಗಬೇಕು, ಸಮಾಜಕ್ಕೆ ನಾನು ದೊಡ್ಡ ಕೊಡುಗೆ ಕೊಡಬೇಕು, ನನ್ನಿಂದ ಒಳ್ಳೆ ಕೆಲಸಗಳಾಗಬೇಕು ಅಂತ ಅದನ್ನೇ ಯೋಚನೆ ಮಾಡ್ತಾರೆ ಅಂತ ತಿಳ್ಕೊಂಡು ಆ ಒಂದು ಇನ್ಸ್ಪಿರೇಷನಿಂದ ಬರೆದಿದ್ದು. ಎಸ್. ನಮ್ಮ ಋಷಿ ಯಾರು, ಮೂಲತಃ ಎಲ್ಲಿಯವರು? ಸಾಕಷ್ಟು ಜನಗಳಿಗೆ ಒಂದು ಪ್ರಶ್ನೆ ಇರುತ್ತೆ ಸಹಜವಾಗಿ, ಎಲ್ಲಿಯವರು, ಏನು ಕತೆ, ಏನು ಮಾಡ್ತಾಯಿದ್ರು, ಎಲ್ಲಿ ಹುಟ್ಟಿದ್ರು ಅನ್ನುವಂಥದ್ದು. ಎಲ್ಲಿ ಸರ್, ಯಾವ ಊರು, ಏನು ಕತೆ? ಸರ್ ನಮ್ಮದು ಆ್ಯಕ್ಚುಲಿ ರಾಯಚೂರು ಜಿಲ್ಲೆ, ಮಾನ್ವಿ ತಾಲೂಕು. ಆ ಮಾನ್ವಿಯಿಂದ 30-40 ಕಿಲೋಮೀಟ್ರ್ ಆಗುತ್ತೆ. ನಾರ್ಬಂಡ ಅಂತ ನಮ್ಮೂರು, ಚಿಕ್ಕ ಹಳ್ಳಿ. ಒಂದು 500-600 ಜನ ಇದ್ದರು ನಾನಿದ್ದಾಗ. ಇವಾಗ ಒಂದು 2000 ಜನ ಆಗಿರ್ಬೋದು. ಅಂದರೆ 2004ರಲ್ಲಿ? ಇಲ್ಲ, ನಾನು ಚಿಕ್ಕ ವಯಸ್ಸಲ್ಲೇ ನಾನು ಊರು ಬಿಟ್ಟೆ ಸರ್. ನಾನು ನಮ್ಮ ಅಜ್ಜಿ ಚಿಕ್ಕ ವಯಸ್ಸಲ್ಲೇ ಬಂದು ಕರ್ಕೊಂಬಂದು ಅಂದರೆ ನಾನು 4ನೇ ಕ್ಲಾಸು ಅಲ್ಲಿವರೆಗೂ 4ನೇ ಕ್ಲಾಸ್ವರೆಗೂ ಅಲ್ಲಿ ಓದಿದ್ದು. 5ನೇ ಕ್ಲಾಸಿಗೆ ನಾನು ಬಂದು ಬೆಂಗಳೂರಲ್ಲಿ ಓದಿದ್ದು. ಅಂದರೆ ನಾನು ಓದಿದ್ದು ತುಂಬ ಕಮ್ಮಿ. ಅಂದರೆ ಅಲ್ಲೂ 4ನೇ ಕ್ಲಾಸ್ ಕೂಡ ಅಲ್ಲಿ ಹೋದ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಅಲ್ಲಿ ನಮ್ಮ ತಂದೆಯವರು ಬಂದ್ಬಿಟ್ಟು ದೊಡ್ಡ ಹೆಸರಲ್ಲಿ ಒಂದು 150 ಎಕರೆ ಜಮೀನು ಇರೋಂಥ ಇದ್ದರು, ಜಮೀನ್ದಾರರು, ದೊಡ್ಡ ಜಮೀನ್ದಾರರು. ಅವರು ಎಲ್ಲ ಲಾಸ್ ಆಯಿತು. ಆದರೆ ಇನ್ನೊಂದು ಹೆಮ್ಮೆ ವಿಷಯ ಏನಂತಂದರೆ, ನಮ್ಮ ತಾಲೂಕು ಮೊದಲು ಮಾನ್ವಿ ತಾಲೂಕು ಇತ್ತಲ್ಲ, ಆ ತಾಲೂಕಿನವರೇ ರಾಜಮೌಳಿಯವರು. ನಮ್ಮದು ಅವ್ರದ್ದು ಒಂದೇ ತಾಲೂಕು. ಏನು ದೊಡ್ಡ ಡೈರೆಕ್ಟರು, ಗ್ರೇಟ್ ಡೈರೆಕ್ಟರು ರಾಜಮೌಳಿಯವರು. ಆ ಊರು ಇದು ಕಡೆಯಿಂದ ನಾನು 4ನೇ ಕ್ಲಾಸಿಗೆ ಬೆಂಗಳೂರಿಗೆ ಬಂದೆ. ಏನು ದೊಡ್ಡದಾಗಿ ನಮ್ಮ ಅಜ್ಜಿ ಕರ್ಕೊಂಬಂದರು, ಓದಲಿ ಇವನು
ಆಫೀಸರ್ ಆಗಲಿ ಅದಾಗಲಿ ಗೊತ್ತಲ್ಲ ಏನೋ ಆಸೆ ಇರ್ತದೆ. ಹೌದು, ಯಾಕಂದ್ರೆ ಹಿರಿಯರಿಗೆ ತಂದೆ ತಾಯಿಯರಿಗೆ ಅಜ್ಜಿದರಿಗೆ ಎಲ್ಲ ಆಸೆ ಇರುತ್ತೆ, ನನ್ನ ಮೊಮ್ಮಗನು ಕೂಡ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬೆಳಿಬೇಕು, ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ. ಯಾಕಂದ್ರೆ ಪ್ರತಿಯೊಬ್ಬರು ಮನೆಯವರು ಎಲ್ರಿಗೂ ಕೂಡ ಅದೇ ರೀತಿ ಕಾಳಜಿ ಇರುತ್ತೆ ಸರ್. ರಾಜಮೌಳಿ ತರ ಆಗ್ಲಿಲ್ಲ ಅಂತಂದ್ರೂ ಕೂಡ ಒಂದು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತೀರಾ. ಎಷ್ಟರಲ್ಲಿ ಸರ್ ಇದು ಸಿನಿಮಾ ಡೈರೆಕ್ಷನ್ ಮಾಡಿ? ಸಿನಿಮಾ 2004 ಅಂತ ಒಂದು ಸೂರ್ಯ ದಿ ಗ್ರೇಟ್ ಅಂತ ಮಾಡಿದೆ. ಅದೇನು ಅಷ್ಟು ಸಕ್ಸಸ್ ಅಂದ್ರೆ ಕಮರ್ಷಿಯಲಿ ಅದು ಹಾಕಿದ ದುಡ್ಡೆಲ್ಲ ಬಂತು, ಅದು ನಮಗೆ ಅಷ್ಟು ಹೆಸರು ಬರಲಿಲ್ಲ. ಓಕೆ, ಅದಾದ ನಂತರ 2019ರಲ್ಲಿ ಒನ್ ವೇ ಅನ್ನುವಂಥ ಒಂದು ಒನ್ ವೇ ಅಂತ ಸಿನಿಮಾ ಮಾಡಿದೆ. ಆಮೇಲೆ ಅದಕ್ಕಿಂತ ಮುಂಚೆ ಕೊಟ್ಲೆಲ್ಲ ಪುಕ್ಕ ಅಂತ ಒಂದು ಮಾಡಿದ್ದೆ. ಇವಾಗ ರಾಮ್ ರಹೀಮ್ ಅಂತ ಮಾಡ್ತಾ ಇದ್ದೀನಿ. ಒನ್ ವೇ ಅಲ್ಲಿ ತುಂಬಾ ಒನ್ ವೇಯಲ್ಲಿ ತುಂಬಾ ಲಾಸ್ ಆಯಿತು ಸರ್. ನನಗೆ ಯಾವ ಸಿನಿಮಾದಲ್ಲಿ ಲಾಸ್ ಆಗಿರಲಿಲ್ಲ. ಒನ್ ವೇಯಲ್ಲಿ ಲಾಸ್ ಆದಮೇಲೆ ನನ್ನ ಜೀವನದ ಚಿತ್ರಣನೇ ಬದಲಾಗ್ಬಿಡ್ತು. ಅಂದ್ರೆ ಹೋಗ್ಬೇಕಾಗಿದ್ರೆ ಒನ್ ವೇ ಅಲ್ಲಿ ಹೋದ್ರಿ, ಬರ್ಬೇಕಾದ್ರೆ ಟೂ ವೇ ಅಲ್ಲಿ ಬರ್ಲಿಲ್ವಾ ಅಂತ? ಆಗಲಿಲ್ಲ, ಬರೋಕ್ಕಾಗಲ್ಲ. ಅದು ಒನ್ ವೇನೇ. ಅದು ಕೆಲವರು ನನಗೆ ಸುಮಾರು ಇಂಡಸ್ಟ್ರಿಯಲ್ಲಿ ಅಂತಾರೆ, ಇದು ನಾನು ಮರುಭೂಮಿ ಅಂತ ಸಿನಿಮಾ ಮಾಡಿದೆ. ಒಳಿತು ಮಾಡೋ ಮನುಷ್ಯ ಮರುಭೂಮಿಗೋಸ್ಕರ ಬರ್ದಿದ್ದು. ಮರುಭೂಮಿ ಅಂದರೆ ಡ್ರೈ ಏನು ಸಿಗಲ್ಲ, ಅದು ನೆಗೆಟಿವ್ ಟೈಟ್ಲು ಅಂತ ಹೇಳಿದ್ರು. ಆಮೇಲೆ ಒನ್ ವೇ ಅಂತ ಹೇಳಿದೆ. ಒನ್ ವೇ ಅಂತ ಹೇಳಿದಾಗ ನೀನು ಅಷ್ಟೇ ಅದು ಹೋಗ್ಬೋದು, ಅಷ್ಟೇ ಬರಂಗಿಲ್ಲ, ನೀನು ಮತ್ತೆ ವಾಪಸ್ ಬರೋಕ್ಕೆ ಆಗಲ್ಲ ಅಂತ ಹೇಳಿದ್ರು. ಆ ಥರ ಅದು ಒಂದು ನಾನು ಟೈಟಲಲ್ಲೂ ಇರುತ್ತಲ್ವಾ ಸರ್? ಅದು ನಾನು ನಂಬಲ್ಲ. ಅವ್ರು ಏನೋ ಕೆಲವ್ರು ಅಂತಾರೆ, ಕೆಲವ್ರು ನಂಬ್ತಾರೆ. ನಾನು ಅದನ್ನ ನಂಬಲ್ಲ ಸರ್. ಅಸ್ಟ್ರಾಲಜಿ ಎಲ್ಲ ಅಸ್ಟ್ರಾಲಜಿ ಎಲ್ಲ ನಂಬಲ್ಲ. ದೇವ್ರನ್ನೂ ನಂಬಲ್ಲ. ಯಾರನ್ನ ನಂಬ್ತೀರಾ ಮೊದಲು ಸರ್? ನಾನು ಆ್ಯಕ್ಚುಲಿ ಯಾರನ್ನ ನಂಬ್ತೀನಿ ಅಂತಂದರೆ ನನ್ನನ್ನು ನಾನು ನಂಬ್ತೀನಿ. ನನ್ನ ಒಂದು ಆ್ಯಕ್ಚುಲಿ ಏನಂತಂದರೆ ನನ್ನ ಒಂದು ಮುಖ್ಯ ಸಿದ್ಧಾಂತ, ಆತ್ಮಕ್ಕೆ ಹಿಂಸೆ ಮಾಡಿ ಯಾವತ್ತೂ ಸಾಧನೆ ಮಾಡಬಾರ್ದು, ಅದು ಸಾಧನೆ ಆಗಲ್ಲ. ಈ ಜಗತ್ತೇ ನಿಮ್ಮನ್ನು ಕೆಟ್ಟವನನ್ಲಿ ಪರವಾಗಿಲ್ಲ, ನಿಮ್ಮ ಆತ್ಮ ಮಾತ್ರ ನಿಮ್ಗೆ ಕೆಟ್ಟವನ ಅನ್ಬಾರ್ದು. ನೀವು ಈ ಜಗತ್ತೇ ಒಳ್ಳೆಯವನಲ್ಲಿ ನಿಮ್ಮ ಆತ್ಮ ನಿಮಗೆ ಕೆಟ್ಟವನಾದ್ರೆ ನಿಮಗೆ ನೆಮ್ಮದಿ ಇರಲ್ಲ. ಯಾವುದೇ ಆತ್ಮಕ್ಕೆ ಹಿಂಸೆ ಮಾಡಿದ್ರೆ ಸಾಧನೆ ಆಗಲ್ಲ ಅಂತ ನನ್ನ ಮುಖ್ಯ ಸಿದ್ಧಾಂತ. ನಾನು ದೇವ್ರನ್ನ ನಂಬ್ತೀನಿ ನಂಬಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರು ನಂಬ್ತಾರೆ ಅವ್ರಿಗೆ ನಾನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ನಾನೇನೋ ಹೇಳಿಕೆ ಕೊಡೋದು ಆ ಥರ ಎಲ್ಲ ಮಾಡೋಕ್ಕಲ್ಲ. ಅವ್ರ ನಂಬಿಕೆ ಅವರಿಂದ ಆ ನಂಬಿಕೆಯಿಂದ ಅವ್ರಿಗೆ ಒಳ್ಳೇದಾಗಿರ್ಬೋದು, ನಂಬ್ತಾರೆ. ನಾನು ಅದನ್ನು ಆ ಕಾನ್ಸೆಪ್ಟಲ್ಲಿ ಹೋಗಲಿಲ್ಲ ನಾನು. ಸರ್, ಈಗ ಹೇಗಿದೆ ಪರಿಸ್ಥಿತಿ? ಸರ್, ಈಗ ಪರಿಸ್ಥಿತಿ ತುಂಬ ಕೆಟ್ಟದಾಗಿದೆ. ಅಂದರೆ ಸಾಲ ಆ್ಯಕ್ಚುಲಿ ಮೈನ್ ನನ್ನ ಜೀವನದ ಸಾಧನೆ, ನನ್ನ ಜೀವನದ ಉದ್ದೇಶ ಏನಂತಂದರೆ ಸಾಲ ತೀರಿಸ್ಬಿಡ್ಬೇಕು. ಸಾಲ ಹೆಂಗಾದ್ರೂ ಮಾಡಿ ತೀರಿಸ್ತೀನಿ ಖಂಡಿತವಾಗ್ಲೂ. ಒಂದು ಕೋಟಿ ಮೇಲೆ ಇದೆ. 1 ಕೋಟಿ ಮೇಲೆ ನಮ್ಮದು ಕೆಪಾಸಿಟಿ. ಸಿನಿಮಾಗಾಗಿ ಮಾಡಿದ್ದು ಸರ್. ಅದು 1 ಕೋಟಿ ಮೇಲೆ ಇದೆ. ಇವಾಗ ಅದು ಒಂದು ಸಿನಿಮಾ ಮಾಡಿದ್ದೀನಿ, ಖಂಡಿತವಾಗ್ಲೂ ಅದರಿಂದ ತೀರಿಸ್ತೀನಿ ಅನ್ನೋ ಭರವಸೆ ಇದೆ. ಕೈ ಹಿಡಿಯುತ್ತೆ. ಅದು ಇವಾಗಲೂ ಡಿಮ್ಯಾಂಡ್ ಇದೆ ಅದಕ್ಕೆ. ನೋಡಿದವರೆಲ್ಲ ಅಷ್ಟು ಕೇಳ್ತಾ ಇದ್ದಾರೆ. ಇನ್ನು ಕೆಲವರು ಆಗದವ್ರ ದುಡ್ಡು ಕೂಡ ಅವರು ಕೂಡ ನಾವು ಒಪ್ಪಿಸ್ಬೇಕಾಗುತ್ತೆ. ಅದು ಖಂಡಿತವಾಗ್ಲೂ ಅದಾದಮೇಲೆ ಆಗುತ್ತೆ. ಸಾಲ ತೀರಾದ್ಮೇಲೆ ನನ್ನ ಜೀವನದಲ್ಲಿ ದೊಡ್ಡ ಸಾಧನೆ ಅಂತ ನನಗೆ ಜೈಲಿಗೆ ಹೋಗಿ ಬಂದಾದ್ಮೇಲೆ ಗೊತ್ತಾಗಿದ್ದೇನೆಂದರೆ, ಸಾಧನೆ ಅಂದರೆ ನೀವೇನು 100 ಕೋಟಿ ಮಾಡೋದು, ಆಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಟ್ಟೋದು, ಇಡೀ ಜಗತ್ತು ಪೂರ್ತಿ ಹೆಸರು ಮಾಡೋದು ಸಾಧನೆ ಅಂತ ನಾನು ಪರ್ಸ್ನಲ್ಲಾಗಿ ಅಂದ್ಕೊಂಡಿಲ್ಲ. ನಾನು ಸಾಧನೆ ಅಂದರೆ ಏನು ಅಂದ್ಕೊಂಡಿದ್ದೀನಿ ಅಂದರೆ, ನನ್ನಲ್ಲಿರೋ ಕೆಟ್ಟ ಗುಣಗಳನ್ನು ಕೊಲ್ಲೋದೇ ದೊಡ್ಡ ಸಾಧನೆ. ಕೊಲ್ಕೊಂಡು ಬರ್ತಾಯಿದ್ದೀನಿ. ನಾನು ಪೂರ್ತಿ ಒಳ್ಳೆಯವನಾಗಿದ್ದೀನಿ ಅಂತ ನಾನು ಹೇಳಲ್ಲ. ಅಟ್ಲೀಸ್ಟ್ ಇದೆ ನನ್ನ ಹತ್ರನೂ. ಇನ್ನೂ ಒಂದು 20-30% ಹೋಗಬೇಕು. ನನ್ನಲ್ಲೂ ಕೆಟ್ಟ ಗುಣಗಳು ಇದ್ದಾವೆ. 20-30% ಹೋಗಬೇಕು. ಅದು ಹೋದ್ಮೇಲೆ ನಾನು ಪರಿಶುದ್ಧ, ನನ್ನ ಆತ್ಮ ನನಗೆ ಹೇಳ್ಬೇಕು, ನೀನು ಪರಿಶುದ್ಧವಾಗಿದ್ದೀಯಾ, ಅದು ನನ್ನ ಸಾಧನೆ ಅಂತ.